ಓಕೆ, ಇನ್ನು ರೆಗ್ಯುಲರ್ ಬೇಲ್ ಮೇಲೆ ಇರ್ತಕ್ಕಂಥ ನಟ ದರ್ಶನ್ಗೆ ಸಂಕಷ್ಟ ತಪ್ಪಿಲ್ಲ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ಗೆ ಸಂಕಷ್ಟ ತಪ್ಪದ ಹಾಗೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ರೆಗ್ಯುಲರ್ ಬೇಲ್ ಪಡೆದಿದ್ರೂ ಕೂಡ ದರ್ಶನ್ಗೆ ಇನ್ನೂ ಟೆನ್ಷನ್ ಇದೆ. ಬೇಲ್ ಪ್ರಶ್ನಿಸಿ ಅಂದರೆ ಹೈಕೋರ್ಟ್ನ ಬೇಲ್ ಪ್ರಶ್ನಿಸಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಗೃಹ ಇಲಾಖೆ ಈಗಾಗಲೇ ಅಸ್ತು ಅಂತ ಹೇಳಿದೆ. ಇವರು ಪತ್ರ ಬರ್ಕೊಂಡಿದ್ರು, ಗೃಹ ಇಲಾಖೆ ಪರ್ಮಿಷನ್ ಕೊಟ್ಟಿದೆ. ನಾಳೆ ತನಿಖಾಧಿಕಾರಿಗಳ ಕೈ ಸೇರುತ್ತೆ ಅನುಮತಿ ಪತ್ರ. ಮುಂದಿನ ವಾರದಲ್ಲಿ ಸುಪ್ರೀಂಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಪಬ್ಲಿಕ್ ಟಿವಿಯಲ್ಲಿ ಈ ಕುರಿತಂತೆ ಎಕ್ಸ್ಕ್ಲೂಸಿವ್ ಸ್ಟೋರಿ. ದರ್ಶನ್ಗೆ ಬೇಲ್ ಕೊಟ್ಟಿರೋದು ಸರಿಯಲ್ಲ ಅಂತ. ಬೆನ್ನು ನೋವಿನ ನೆಪ ಹೇಳಿ ಮಧ್ಯಂತರ ಜಾಮೀನನ್ನು ಪಡೆದಿದ್ರು ದರ್ಶನ್. 1.5 ತಿಂಗಳಾದರೂ ಸರ್ಜರಿಯನ್ನ ಮಾಡಿಸಿಕೊಂಡಿಲ್ಲ ಆರೋಪಿ ದರ್ಶನ್. ಇದೀಗ ರೆಗ್ಯುಲರ್ ಬೇಲನ್ನು ಪಡೆದು ಮೈಸೂರಿನ ಫಾರ್ಮ್ ಹೌಸ್ನಲ್ಲಿದ್ದಾರೆ ದರ್ಶನ್. ಹೀಗಾಗಿ ಬೇಲನ್ನ ಪ್ರಶ್ನಿಸಿ ಮೇಲ್ಮನವಿಯನ್ನ ಸಲ್ಲಿಸಲಿಕ್ಕೆ ತನಿಖಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಜಾಮೀನು ಸಿಕ್ಕಂತಹ ಖುಷಿಯಲ್ಲಿದ್ದಂತಹ ದರ್ಶನ್ಗೆ ಮತ್ತೆ ಸಂಕಷ್ಟ ಶುರುವಾಗುತ್ತಾ? ಮತ್ತೊಂದು ಹಂತದ ಮತ್ತೊಂದು ಸುತ್ತಿನ ಕಾನೂನಿನ ಸಂಘರ್ಷವನ್ನ ಫೇಸ್ ಮಾಡಲಿಕ್ಕೆ ದರ್ಶನ್ ಮುಂದಾಗಬೇಕಾ ಅನ್ನುವಂತಹ ಪ್ರಶ್ನೆ. ಈಗಾಗಲೇ ಕನ್ನಡದಲ್ಲಿರುವಂತಹ ಒಂದಿಷ್ಟು ವಿಚಾರಗಳನ್ನು ಅಥವಾ ಚಾರ್ಜ್ ಶೀಟ್ ಕಾಪಿಗಳನ್ನೆಲ್ಲವೂ ಕೂಡ ಇಂಗ್ಲೀಷ್ಗೆ ತರ್ಜಿಮೆ ಮಾಡುವಂತಹ ಕೆಲಸ ಆಗ್ತಾ ಇದೆ. ಹಾಗಾಗಿ ಮುಂದಿನ ವಾರ ಸುಪ್ರೀಂ ಕೋರ್ಟ್ನಲ್ಲಿ ಮನವಿಯನ್ನು ಮಾಡಿಕೊಂಡು ದರ್ಶನ್ಗೆ ಸಂಕಷ್ಟ ತರುವಂತಹ ಪ್ಲಾನ್ನಲ್ಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲಿಗ್ ಉಮೇಶ್ ಅವರಿಂದ ಪಡ್ಕೋತೀನಿ. ಉಮೇಶ್, ಈಗ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವ ಸಂದರ್ಭದಲ್ಲಿ ಪೊಲೀಸರು ಯಾವ ಯಾವ ಅಂಶಗಳನ್ನು ಮೆನ್ಷನ್ ಮಾಡಿ ಬೇಲ್ ಕ್ಯಾನ್ಸಲ್ ಮಾಡಬೇಕು ಅಂತ ಮನವಿ ಮಾಡ್ಕೋತಾರೆ ಅಂತ? ಅರವಿಂದ್, ಈ ಪ್ರಕರಣದಲ್ಲಿ ಸಾಮಾನ್ಯವಾಗಿ ನೋಡೋದಾದರೆ ರೆಗ್ಯುಲರ್ ಬೇಲ್ನ ಆದೇಶವನ್ನು ಏನು ಬಂತು ಅದನ್ನು ಪ್ರಶ್ನೆ ಮಾಡಿ ಈಗ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು. ಅದಕ್ಕೂ ಮುಂಚೆ ನಟ ದರ್ಶನ್ ಬಳ್ಳಾರಿ ಜೈಲಲ್ಲಿ ಇದ್ದಂಥ ವೇಳೆಯಲ್ಲಿ ಅನಾರೋಗ್ಯದ ನೆಪ ಹೇಳಿ ಅಂದರೆ ಇಮಿಡಿಯೇಟ್ ಸರ್ಜರಿ ಮಾಡ್ಕೋಬೇಕು, ಆ ಕಾರಣಕ್ಕಾಗಿ ನನಗೆ ಮಧ್ಯಂತರ ಜಾಮೀನು ಬೇಕು ಅಂತ ಅವರು ಪಡ್ಕೊಂಡಿದ್ರು. ಆದರೆ 1.25 ತಿಂಗಳಾದರೂ ಕೂಡ ಆಸ್ಪತ್ರೆಯಲ್ಲೇ ಇದ್ದರೂ ಕೂಡ ಇಲ್ಲಿವರೆಗೂ ಕೂಡ ಸರ್ಜರಿ ಮಾಡಿಸ್ಕೊಂಡಿಲ್ಲ. ಮತ್ತೊಂದು ವಿಚಾರ ಅಂದರೆ ಹೈಕೋರ್ಟ್ನಲ್ಲಿ ವಾದ ಪ್ರತಿವಾದ ಆದಂಥ ಸಂದರ್ಭದಲ್ಲೂ ಕೂಡ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿದಂಥಲ್ಲಿ ಕೊಲೆ ಮಾಡಿ ಆ ಬಾಡಿಯನ್ನು ಸಿಗದಂತೆ ಏನು ಶವವನ್ನು ರಾಜಕಾಲುವೆಗೆ ಎಸೆಯೋದು, ಈ 3 ಅಂಶಗಳನ್ನು ಕೂಡ ಉಲ್ಲೇಖ ಮಾಡ್ಕೊಂಡಿರುವಂಥದ್ದು ಪ್ರತಿವಾದ ಕೂಡ ಮಾಡಿದ್ರು. ಆದರೂ ಕೂಡ ಹೈಕೋರ್ಟ್ನಲ್ಲಿ ರೆಗ್ಯುಲರ್ ಜಾಮೀನು ಸಿಕ್ಕಿತ್ತು. ಆವತ್ತೇ ತನಿಖಾಧಿಕಾರಿಗಳು ನಿರ್ಧಾರ ಮಾಡಿದ್ರು ಅಂದರೆ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಬೇಕು ಅಂತ. ಆ ನಿಟ್ಟಿನಲ್ಲೂ ಕೂಡ ಗೃಹ ಇಲಾಖೆಗೆ ಪತ್ರ ಬರೆದಿದ್ದು, ಗೃಹ ಇಲಾಖೆ ಕೊನೆಗೆ ಈ ಸೋಮವಾರದಂದು ಪೊಲೀಸ್ ಅಧಿಕಾರಿಗಳಿಗೆ ಅಧಿಕೃತವಾಗಿ ಪತ್ರ ಸಿಗುತ್ತೆ ಅನ್ನೋ ಮಾಹಿತಿಯನ್ನು ಗೃಹ ಅಧಿಕಾರಿಗಳು ತನಿಖಾಧಿಕಾರಿಗಳು ನೀಡಿರುವಂಥದ್ದು. ಸೋಮವಾರ ಅವರ ಕೈಗೆ ಪತ್ರ ಸಿಕ್ಕ ನಂತರದಲ್ಲಿ ಈ ಎಲ್ಲ ಅಂಶಗಳನ್ನು ಕೂಡ ಉಲ್ಲೇಖ ಮಾಡಿ ಜಾಮೀನು ಆದೇಶವನ್ನು ರದ್ದು ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸುವಂಥದ್ದು. ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಈಗಾಗಲೇ ಮಾಡ್ಕೊಂಡಿದ್ದಾರೆ. ಅಲ್ಲಿ ವಾದ ಮಾಡೋಕ್ಕೆ ಬೇಕಾದಂಥ ಪ್ರಮುಖ ಅಂಶಗಳನ್ನೆಲ್ಲ ಕೂಡ ಕನ್ನಡದಲ್ಲಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಟ್ ಕೂಡ ಮಾಡಿರುವಂಥದ್ದು. ಬಹುತೇಕ ಮುಂದಿನ ವಾರದಲ್ಲಿ ಮೇಲ್ಮನವಿ ಅರ್ಜಿ ಸಲ್ಲಿಸಲಿದ್ದಾರೆ. ಅರವಿಂದ್, ಥ್ಯಾಂಕ್ ಯು ಉಮೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ.